ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇದು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮ್ಮ ಒಂದು 18 ಸ್ಕೀಮ್ ಆ್ಯಂಡ್ 21 ಸ್ಕೀಮ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟು ಮತ್ತು ಏನಿದು ವಿಡಿಯೋದಲ್ಲಿ ಈ ಥರ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬೇಕಾದ್ರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋಕ್ಕೆ ಹೋಗೋಣ. ನೋಡಿ, ಏನು ಇವತ್ತು ವಿಡಿಯೋ ಏನಪ್ಪ ಅಂದರೆ, ನಮ್ಮ ಒಂದು 18 ಸ್ಕೀಮ್ ಸ್ಟೂಡೆಂಟ್ಸು ಏನಿದ್ದಾರೆ ಅವರು ಈಗ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಹಾಕಿದ್ದಾರೆ. ಈಗ ಎಕ್ಸಾಮ್ ಮುಗಿದಿದೆ, ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿ ಇನ್ನೂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಆಲ್ರೆಡಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗೆ ಪೋರ್ಟಲ್ನ ಓಪನ್ ಮಾಡಿದ್ದಾರೆ. ನಾವು ಬೇಕಾದ್ರೆ ಮೊನ್ನೆ ತಾನೇ ಒಂದು ವಾಟ್ಸಪ್ ಚಾನಲಲ್ಲಿ ಲಿಂಕ್ ಹಾಕಿದ್ವಿ, ಯಾರು ಅಪ್ಲಿಕೇಶನ್ ಹಾಕಬೇಕಾಗಿದ್ದರೆ ಅಪ್ಲೈ ಮಾಡ್ಬೋದು ಅಂತ. ಈಗ 18 ಸ್ಕೀಮ್ ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮ್ ಅಂದರೆ, ಅವರು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ದಾರೆ, ಅದರಿಂದ ಮಾರ್ಕ್ಸೇ ಬಂದಿಲ್ಲ. ಅಂದರೆ ಹುಡುಗ ಫೇಲೋ ಪಾಸು ಇನ್ನೂ ಏನೂ ಗೊತ್ತಿಲ್ಲ. ಈಗ ಆಲ್ರೆಡಿ ಎಕ್ಸಾಮ್ ಅಪ್ಲಿಕೇಶನ್ ಕರೆದ್ಬಿಟ್ಟಾರೆ, ಅಂದರೆ ಓಪನ್ ಮಾಡಿದ್ದಾರೆ ಪೋರ್ಟಲ್, ಅಪ್ಲೈ ಮಾಡ್ಬೋದು ಅಂತಂದು. ಈಗ ಆ ವಿದ್ಯಾರ್ಥಿ ಏನಾದರೂ ನಾವು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಾಗ ಪಾಸ್ ಅಂತ ಬಂದರೆ, ಈಗ ಮತ್ತೆ ಎಕ್ಸಾಮ್ನ ಅದು ತೊಗೊತಾ ಇದ್ದಾನೆ, ಕಂಡಕ್ಟ್ ಮಾಡ್ತಾ ಇದ್ದಾನೆ. ಅದರಲ್ಲೇನು ಈಗ ಅವನು ಪಾಸ್ ಅಂತ ಬಿಡೋಕ್ಕೂ ಹೋಗಲ್ಲ, ಫೇಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಎಕ್ಸಾಮು ಅಪ್ಲೈ ಮಾಡಿಬಿಟ್ಟು ಬರ್ದಿಲ್ಲ ಅಂದರೆ. ಮತ್ತು ನಾವು ರಿವ್ಯಾಲ್ಯೂಯೇಷನಲ್ಲಿ ಅವನು ಫೇಲಾಗಿ ಎಕ್ಸಾಮ್ ತೊಗೊಂಡು ಅಲ್ಲಿ ಪಾಸ್ ಆದರೆ ಅದು ಓಕೆ, ಅದು ಒಂದು ಕಡೆ ಅನ್ಬೋದು. ಬಟ್ ಆ ಹುಡುಗ ಪಾಸಾಗಿನೂ, ರಿವ್ಯಾಲ್ಯೂಯೇಷನ್ ಪಾಸಾಗಿನೂ ಎಕ್ಸಾಮ್ನ ಮತ್ತೆ ತೊಗೊಂಡು ಅಲ್ಲಿ ಫೇಲ್ ಆದರೆ, ಈ ವಿದ್ಯಾರ್ಥಿ ಪಾಸಾಗಿ ಇನ್ನೊಂದು ಸರಿ ಫೇಲ್ ಆಗಬೇಕಾ? ಈ ಒಂದು ಕ್ವಶನ್ಸು ಯಾರು ಆನ್ಸರ್ ಮಾಡ್ತಿಲ್ಲ. ಇದಕ್ಕೆ ಏನು ಮಾಡಬೇಕಂದ್ರೆ, ಸ್ಟೂಡೆಂಟ್ಸು ನಾವೆಲ್ಲರೂ ಒಂದು ವಿಟಿಗೆ ಕ್ವಶನ್ಸ್ ಮಾಡಬೇಕು. ಯಾರು ಎಷ್ಟು ಸಾಧ್ಯ ಆಗುತ್ತೋ ಅವ್ರಿಗೆ ವಿಟಿದವ್ರಿಗೆ ಕಾಲ್ ಮಾಡಿ, ಈ ಥರ ಒಂದು ಪ್ರಾಬ್ಲಮ್ ಆಗ್ತಿದೆ 18 ಸ್ಕೀಮರ್ಸ್ಗೆ, ಇದಕ್ಕೆ ಒಂದು ಸೊಲ್ಯೂಷನ್ಸ್ ಕೊಡಿ. ಈಗ ಯಾಕೆ ಈ ಥರ ಮಾಡ್ತಾರೆ? ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಆದರೂ ಬೇಗ ಬಿಟ್ಟು ನಮ್ಮೊಂದು ಎಕ್ಸಾಮ್ ಅಪ್ಲಿಕೇಶನ್ಸ್ ಪೋರ್ಟಲ್ ಓಪನ್ ಮಾಡಿದರೆ ಅದು ಯಾವುದೇ ಥರ ತೊಂದರೆನೇ ಆಗ್ತಿಲ್ಲ. ಏನು ಅದು ಮೀನಿಂಗ್ ಆದ್ರೇನು? ಇದಕ್ಕೆ ನಾವೇನು ಹೇಳ್ಬೋದು ಅಂದರೆ, ಅನ್ವಿತ್ ಕಟೀಲ್ ಅವ್ರಿಗೆ ಆದಷ್ಟು ಸಾಧ್ಯವಾದಷ್ಟು ಕಾಲ್ ಮಾಡಿ ಈ ಒಂದು ಪ್ರಾಬ್ಲಮ್ಸ್ನ ತುಂಬ ಸ್ಟೂಡೆಂಟ್ಸ್ ಹೇಳಿದ್ರೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ನಾನು ಇದನ್ನು ಪಕ್ಕ ಹೇಳ್ತೀನಿ, ಗ್ಯಾರಂಟಿ. ನೋಡಿ, ನಾವು ಮೊನ್ನೆ ಹಾಕಿದ್ದು, ವಿ ಗಾಟ್ ಸಮ್ ಗುಡ್ ನ್ಯೂಸ್. ಸಮ್ ಪ್ರೀವಿಯಸ್ಲಿ ವಿತ್ಹೆಲ್ಡ್ ರಿಸಲ್ಟ್ ಫಾರ್ 18 ಸ್ಕೀಮ್ ಹ್ಯಾವ್ ನೌ ರಿಲೀಸ್ಡ್ ಆ್ಯಂಡ್ ರಿಸಲ್ಟ್ಸ್ ಆರ್ ಸರ್ಟನ್ ಸ್ಟೂಡೆಂಟ್ಸ್ ವಿ ಆರ್ ನಾಟ್ ಅವೈಲಬಲ್ ಅರ್ಲಿಯರ್ ಹ್ಯಾವ್ ಬಿನ್ ಅಪ್ಡೇಟೆಡ್. ಮತ್ತು ಏನಂದರೆ, ನೀವು ಈ ಥರ ಹೇಳ್ತಿದ್ದಾರೆ ಏನು ಅಂತ ಮೆಸೇಜ್ ಕೂಡ ಮೊನ್ನೆ ಹಾಕಿದ್ದೆ ನಾನು. ಈ ಒಂದು ನಮ್ಮ ಯಾರು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ದರೆ ಆ ಒಂದು ವಿದ್ಯಾರ್ಥಿಗಳಿಗೆ ತಿಳಿದಿರುತ್ತೆ. ನೋಡಿ, ಇಲ್ಲಿ ಮೇನ್ ಅಂದರೆ, ನಿಮ್ಮ ಕೀಪ್ ಆ್ಯನ್ ಐ ಔಟ್ ಆಫ್ ಯುವರ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ವಿಚ್ ವಿಲ್ ಬಿ ಅಪ್ಡೇಟೆಡ್ ಸೂನ್. ಈ ಒಂದು ಮೆಸೇಜ್ ಇದೆಯಲ್ಲ, ಈ ಒಂದು ಸೆಂಟೆನ್ಸ್ ಇದೆಯಲ್ಲ, ಇದು ತುಂಬ ಸ್ಟೂಡೆಂಟ್ಸ್ಗೆ ಬೇಜಾರಾಗುತ್ತೆ. ಯಾಕಂದರೆ ಅವ್ರು ಇನ್ನೂ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ನಾನು ನೋಡಿದೆ. ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ, ಬಟ್ ಆಲ್ರೆಡಿ ನಿಮ್ಮ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಆಗೋಕ್ಕೆ ನಿಮಗೆ ಆ ಪೋರ್ಟಲ್ನಲ್ಲಿ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ, ಲಿಂಕ್ ಕೂಡ ಬಿಟ್ಟಿದ್ದಾರೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ, ಈಗ ಡೌಟ್ಸ್ ಅಂದರೆ, ನಾನೀಗ ಪಾಸ್ ಆಗಿದ್ರೆ ಇನ್ನೊಂದು ಸರಿ ಫೇಲ್ ಆಗಬೇಕಾ ವಿಟಿ ಅಂಡರಲ್ಲಿ? ಈ ತಪ್ಪು ತುಂಬ ಅಂದರೆ ತುಂಬಾ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಈ ತಪ್ಪು ಆಗಬಾರ್ದು. ಈಗ ಬರೀ 18 ಸ್ಕೀಮ್ ಆಗಿದೆ, ನೆಕ್ಸ್ಟ್ ಎಲ್ಲ ಸ್ಕೀಮ್ ಆಗಬಾರ್ದು ಅಂದರೆ ನಾವು ಈಗೇನೆ ಎಚ್ಚರ ತಗೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ವಿಡಿಯೋರಿಗೆ ನಾನು ಹೇಳೋದು, ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ಯಾರೂ ವಾಯ್ಸ್ ರೈಸ್ ಮಾಡ್ತಿಲ್ಲ. ಮೊನ್ನೆ ತಾನೇ ನಮಗೆ ಈ ಥರ ಹೇಳಿದ ಮೇಲೆ ಗೊತ್ತಾಗಿತ್ತು, ಈ ಥರ 18 ಸ್ಕೀಮ್ನವ್ರಿಗೆ ಈ ಥರ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ, ರಿವ್ಯಾಲ್ಯೂಯೇಷನ್ ಇನ್ನೂ ಏನು ಅನೌನ್ಸ್ಮೆಂಟ್ ಆಗಿಲ್ಲ, ಆಲ್ರೆಡಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಹಾಕೋಕ್ಕೆ ಕರೀತಿದ್ದಾರೆ, ಮತ್ತು ಇವಾಗ ಏನು ಮಾಡಬೇಕು ಅಂತಂದು. ಇದನ್ನು ನಾವು ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಇರೋ ಸಲುವಾಗಿ ಈ ವಿಡಿಯೋ ಮಾಡಿದ್ದು. ನನ್ನ ಕಡೆಯಿಂದ ವಿಟಿದವ್ರಿಗೆ ಏನಾದರೂ ಮನವಿ ಅಂದರೆ, ಇನ್ನು ತುಂಬ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಸಾಕಷ್ಟು ಪೇರೆಂಟ್ಸ್ಗೆ ಶೇರ್ ಮಾಡಿ, ಲೆಕ್ಚರ್ಸ್ಗೆ ಶೇರ್ ಮಾಡಿ. ಅವಾಗ ಏನಾಗುತ್ತೆ, ಇದು ಒಂದು ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಈ ಥರ ವಿಟಿದಲ್ಲಿ ಇರೋವಂಥ ಸ್ಟೂಡೆಂಟ್ಸು ಈ ಥರ ಅನುಭವಿಸ್ತಾ ಇದ್ದಾರೆ, ಇದಕ್ಕೆ ಅವ್ರಿಗೆ ಸೊಲ್ಯೂಷನ್ಸ್ ಸಿಗಲೇಬೇಕು. ನಾನು ನೋಡಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ತಿಳಿಸ್ಬೋದು, ನನ್ನ ಕಡೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಬೋದು. ಮಿಕ್ಕಿದೆಲ್ಲ ನಿಮ್ಮ ಕೈಲೇ ಬಿಟ್ಟಿದ್ದು. ಈ ವಿದ್ಯಾರ್ಥಿಗಳಿಗೆ ಏನಾದರೂ ಈ ಥರ ಯಾರು ಇವಾಗ ನೀವು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಫಸ್ಟ್ ಬರಬೇಕು, ಆಮೇಲೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಪೋರ್ಟಲ್ ಹಾಕಬೇಕು. ಮತ್ತು ನಾನೇನಾದರೂ ಈಗ ಪಾಸಾಗಿ ಮತ್ತೆ ಇನ್ನೊಂದು ಸರಿ ಫೇಲ್ ಆಗಬೇಕಂತ ಯಾವ ವಿದ್ಯಾರ್ಥಿ ಬಯಸಲ್ಲ. ಇವಾಗ ಎಕ್ಸಾಂಪಲ್, ಈಗ ನಾವು ಬೇರೆ ವಿದ್ಯಾರ್ಥಿಗಳು ನೋಡ್ತಾ ಇದ್ರು ಕೂಡ ನೀವೇ ಅನ್ಕೋಬೋದು, ಈಗ ನೀವು ಒಂದು ಸಬ್ಜೆಕ್ಟಲ್ಲಿ ಪಾಸಾಗಿ ನೆಕ್ಸ್ಟ್ ಇನ್ನೊಂದು ಸರಿ ಅದೇ ಸಬ್ಜೆಕ್ಟ್ನ ನಾನು ಫೇಲ್ ಆಗೋಕ್ಕೋಸ್ಕರ ಎಕ್ಸಾಮ್ ಬರೀತೀನಿ ಅಂದರೆ ಎಷ್ಟು ಕರೆಕ್ಟ್ ಅಂತ ನೀವೇ ಹೇಳಿ. ಯಾಕೆ ಅಂದರೆ ಅವನು ಪಾಸ್ ಆಗ್ಬೋದು, ನೆಕ್ಸ್ಟು ಬರೀತಾನೆ, ಅದು ಏನಾಗುತ್ತೋ ಅದು ಬೇಡ ಅಲ್ವಾ? ಆಯಿತು, ಇನ್ನು ಎಷ್ಟು ಆಗುತ್ತೋ ಶೇರ್ ಮಾಡಿ. ಒಂದು ಅನ್ವಿತ್ ಕಟೀಲ್ ಅವ್ರಿಗೆ ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೆ ನೀವು ಕೂಡ ತುಂಬ ಸಾಕಷ್ಟು ಮೆಸೇಜ್ ಮಾಡಿ. ಈ ಥರ ಒಂದು ಪ್ರೆಷರ್ ಬಿದ್ದಾಗ ಖಂಡಿತ ನಿಮ್ಗೆಲ್ಲ ಒಂದು ಏನು ಕ್ವಶನ್ಸು ಡೌಟ್ಸು ಏನಿದ್ದಾವೆ, ನೀವೇನೀಗ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಖಂಡಿತ ಸೊಲ್ಯೂಷನ್ ಸಿಗುತ್ತೆ. ಬಟ್ ಆದರೆ ನಿಮ್ಮ ವಿತೌಟ್ ಸಪೋರ್ಟ್ಸ್ ಏನೂ ಆಗೋಲ್ಲ. ಇದು ಒಂದು ನನ್ನ ಕಡೆಯಿಂದ ಹೇಳೋದು ಇಷ್ಟೇ. ಬೇಕಾದ್ರೆ ಚಾನಲಲ್ಲಿ ಜಾಯ್ನ್ ಆಗ್ಬೋದು, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಬಂದ್ಬಿಟ್ಟು ಜಾಯ್ನ್ ಆಗಿ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ 18 ಸ್ಕೀಮವ್ರು ಈಗ ಅವ್ರು ಮಾಡ್ತಾರೆ, ನೆಕ್ಸ್ಟ್ ಬೇರೆ ಸ್ಕೀಮ್ಗೆ ಹೋಗ್ಬಾರ್ದು. ಈ ವಿಟಿಯಲ್ಲಿ ತುಂಬ ಅಂದರೆ ತುಂಬಾ ತೊಂದರೆಗಳಿದ್ದಾವೆ. ಏನು ಮಾಡಬೇಕಿದು ಒಂದು ದೊಡ್ಡ ಕರ್ಮಕಾಂಡ ಆಗೋರು, ಯಾರಿಗೆ ಹೇಳೋಣ.
ಈ ಥರ ವಿದ್ಯಾರ್ಥಿಗಳು ಯಾರೂ ಮಾಡಬಾರ್ದು, ಯಾವ ವಿದ್ಯಾರ್ಥಿಗಳಿಗೆ ಆಗಬಾರ್ದು. ಬೇಗನೆ ರಿವಲ್ಯೂಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕೆ ಹೇಳಿ ಯಾಕೆ ಇಷ್ಟು ಲೇಟ್ ತೊಗೋತಾರೆ, ಏನು ಅದು ಜಾಸ್ತಿ ಏನಿಲ್ಲ. ರಿವಲ್ಯೂಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಇಷ್ಟು ಟೈಮ್ ಬೇಕಾಗಿಲ್ಲ ಕೂಡ. ಯಾಕಂದ್ರೆ ಎಷ್ಟೆಷ್ಟೋ ರಿಸಲ್ಟ್ನ ಜಸ್ಟ್ 1 ವೀಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಇದನ್ನ ಯಾಕೆ ಇಷ್ಟು ಟೈಮ್ ಇಷ್ಟು ಡಿಲೇ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ VTU ಪೋರ್ಟಲಲ್ಲಿ ಹೋಗ್ಬಿಟ್ಟು VTUವಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಅಂದರೆ VTU ನಂಬರ್ಸ್ ಇರ್ತದೆ, ತುಂಬ ಜನ VTU ಆಫೀಸ್ಗೆ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ಮ ಸೊಲ್ಯೂಷನ್, ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊಳ್ಳಿ. ಅದಕ್ಕೆ ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ತುಂಬ ಪ್ರೆಸರ್ ಬಿದ್ದರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ವೆನ್ ಯು ಡೂ ಹಾರ್ಡ್ ವರ್ಕ್ ಅಷ್ಟೇ. ನಿಮಗೆ ಏನಾದರೂ ಮಾಡಿದ್ರೆ ಆಯಿತು. ಜಸ್ಟ್ ಲೈಕ್ ಏನು ಮಾಡಬೇಕಂದ್ರೆ ಏನಿಲ್ಲ, ವಿಡಿಯೋನ ತುಂಬ ಶೇರ್ ಮಾಡಿ ಅಷ್ಟೇ. ತುಂಬ ಜನಕ್ಕೆ ಶೇರ್ ಆದರೆ ಎಲ್ಲರಿಗೂ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಆಟೋಮೆಟಿಕ್ಲಿ ಅವ್ರು ಕರೆಕ್ಟ್ ಆಗ್ತಾರೆ. ಆಗಲೇಬೇಕಲ್ವ, ತುಂಬ ಜನಕ್ಕೆ ಗೊತ್ತಾದಮೇಲೆ. ಇಲ್ಲಾಂದರೆ ಏನು ಮಾಡೋಕ್ಕಲ್ಲ ಅಷ್ಟೇ. ವಿಡಿಯೋ ಇಷ್ಟ ಆಯ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಲೈಕ್ ಬೇಕಾದ್ರೆ ಮಾಡ್ಬೋದು. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.